ವ್ಯಾಕುಲತೆ ಈ ವಿಷಯವಾಗಿ ಶ್ರೀರಾಮಕೃಷ್ಣರು ಒಂದು ಕಥೆಯನ್ನು ಹೇಳಿದ್ದಾರೆ. ಒಬ್ಬ ಗುರು ಇದ್ದ. ಅವನ ಬಳಿಗೆ ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಗುರುಗಳೇ, ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ಗುರು ಹೇಳ್ತಾನೆ, ವ್ಯಾಕುಲತೆಯಿಂದ ಪ್ರಾರ್ಥಿಸಬೇಕು. ವ್ಯಾಕುಲತೆ ಎನ್ನುವುದು ಬಹಳ ಮುಖ್ಯ. ಅದು ಇದ್ದರೆ ನಿನ್ನ ಪ್ರಾರ್ಥನೆಗೆ ವಿಶೇಷವಾದ ಶಕ್ತಿ ಇರ್ತದೆ. ಅದರಿಂದಾಗಿ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆಗ ಶಿಷ್ಯ ಕೇಳ್ತಾನೆ, ವ್ಯಾಕುಲತೆ ಅಂದರೆ ಏನು? ಅದಕ್ಕೆ ಒಂದು ಕ್ಷಣ ಗುರುಗಳು ಏನು ಮಾತನಾಡಲಿಲ್ಲ. ಶಿಷ್ಯನನ್ನೇ ದಿಟ್ಟಿಸಿ ನೋಡಿದರು. ಅನಂತರ ಬಾ, ನನ್ನ ಜೊತೆ ಬಾ ಅಂತ ಕರೆದರು. ಶಿಷ್ಯ ಗುರುಗಳ ಹಿಂದೆ ಹೋಗ್ತಾನೆ. ಗುರುಗಳು ಪಕ್ಕದಲ್ಲೇ ಇದ್ದಂಥ ನದಿಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ನದಿಯಲ್ಲಿ ಮೆಟ್ಟಿಲುಗಳನ್ನು ಇಳೀತಾ ಮಧ್ಯದವರೆಗೆ ಗುರುಗಳು ನಡು ನೀರಿನಲ್ಲಿ ನಿಂತರು. ಶಿಷ್ಯನು ಕೂಡ ಜೊತೆಗೆ ಬಂದಿದ್ದ. ಶಿಷ್ಯನನ್ನು ಇದ್ದಕ್ಕಿದ್ದ ಹಾಗೆ ಗುರುಗಳು ಅವನ ತಲೆಯನ್ನು ಹಿಡಿದು ನೀರಿನಲ್ಲಿ ಮುಳುಗಿಸಿರ್ತಾರೆ. ನೀರಿನ ಒಳಗಿಂದ ಚಡಪಡಿಸ್ತಾ ಇರುವಂಥ ಶಿಷ್ಯ ಒಂದು ಕ್ಷಣ ಉಸಿರಿಗೋಸ್ಕರ ಒದ್ದಾಡ್ತಾ ಇದ್ದ. ಅವನ ಕತ್ತನ್ನು ಒತ್ತಿ ಅಮುಕ್ಕಿ ನೀರಿನ ಒಳಗೆ ಹಿಡಿದು ಹೊರಕ್ಕೆ ಬಾರದ ಹಾಗೆ ಚಡಪಡಿಸ್ತಾ ಇದ್ದರೂ ಕೂಡ ಗುರುಗಳು ಬಿಡಲೇ ಇಲ್ಲ. ಸುಮಾರು ಕೆಲವು ಕ್ಷಣಗಳು ಹೀಗೆ ಕಳೆದ ನಂತರ ತಕ್ಷಣ ಮೇಲೆತ್ತಿಬಿಟ್ರು. ಒಂದು ಕ್ಷಣದ ಉಸಿರಿಗಾಗಿ ಒದ್ದಾಡ್ತಾ ಇದ್ದಂಥ, ಚಡಪಡಿಸ್ತಾ ಇದ್ದಂಥ ಆ ಶಿಷ್ಯ ಅಬ್ಬಾ ಬದುಕಿದೆ ಅಂತ ಜೋರಾಗಿ ಉಸಿರು ತೆಗೆದುಕೊಂಡು ಉಸಿರನ್ನು ಸೆಳ್ಕೊಂಡು ಗುರುಗಳನ್ನು ಕೇಳ್ತಾನೆ, ಗುರುಗಳೇ, ನೀವೇನು ಮಾಡಿಬಿಟ್ರಿ? ಆಗ ಗುರುಗಳು ಕೇಳ್ತಾರೆ, ನೀರಿನ ಒಳಗೆ ನೀನು ಒದ್ದಾಡ್ತಾ ಇದೆಯಲ್ಲ, ನಿನಗೇನು ಅನ್ನಿಸ್ತಾ ಇತ್ತು ಆಗ? ಶಿಷ್ಯ ಹೇಳ್ತಾನೆ, ಅಬ್ಬಾ ಇದೆಂಥ ಕಷ್ಟ ಆಗಿಬಿಟ್ಟಿತ್ತು. ಒಂದು ಗುಟಕು, ಒಂದು ಕ್ಷಣದ ಉಸಿರಿಗೋಸ್ಕರ ನಾನು ಚಡಪಡಿಸ್ತಾ ಇದ್ದೆ, ವಿಲೆವಿಲೆನೆ ಒದ್ದಾಡ್ತಾ ಇದ್ದೆ, ತಡೆಯೋಕ್ಕಾಗ್ತಿರ್ಲಿಲ್ಲ. ಏನು ಮಾಡಿಬಿಟ್ರಿ? ಯಾಕೆ ಹೀಗೆ ಮಾಡಿದ್ರಿ ಗುರುಗಳೇ? ನಾನೇನು ತಪ್ಪು ಮಾಡಿದೆ? ಆಗ ಗುರುಗಳು ಹೇಳ್ತಾರೆ, ಮಗು, ಒಂದು ಕ್ಷಣ ಉಸಿರು ಇಲ್ಲದೆ ಹೋದರೂ ಕೂಡ ನಮ್ಮ ಜೀವನ ಎಷ್ಟು ಕಷ್ಟ ಆಗ್ತದೆ. ಆ ಉಸಿರಿಗೋಸ್ಕರ ನೀನು ಹೇಗೆ ಒದ್ದಾಡ್ತಾ ಇದ್ದೀಯೋ ಅದೇ ರೀತಿಯಲ್ಲಿ ಭಗವಂತನ ದರ್ಶನಕ್ಕೋಸ್ಕರ ನಿನ್ನ ಪ್ರಾಣ ಒದ್ದಾಡಬೇಕು. ನಿನ್ನ ಜೀವ ವಿಲನೆ ಒದ್ದಾಡಬೇಕು. ಆಗ ಮಾತ್ರ ಭಗವಂತನ ದರ್ಶನವಾಗ್ತದೆ. ಇದಕ್ಕೆ ವ್ಯಾಕುಲತೆ ಅಂತ ಹೆಸರು. ಭಗವಂತನನ್ನು ಕಾಣದೆ ಒಂದು ಕ್ಷಣವೂ ನನ್ನ ಜೀವ ಉಳಿಯುವುದಿಲ್ಲ. ಈ ರೀತಿ ಮನಸ್ಸಿಗೆ ಯಾವಾಗ ಅನ್ನಿಸ್ತದೆ, ಒಂದು ಕ್ಷಣವೂ ಕೂಡ ನಾನು ಬದುಕಿರುವುದಕ್ಕೆ ಸಾಧ್ಯವಿಲ್ಲ ಭಗವಂತನ ದರ್ಶನವಿಲ್ಲದೆ ಅಂತ ಮನಸ್ಸಿಗೆ ತೀವ್ರವಾದಂಥ ಒಂದು ತುಡಿತ ಯಾವಾಗ ಉಂಟಾಗ್ತದೆ, ಅದಕ್ಕೆ ವ್ಯಾಕುಲತೆ ಅಂತ ಹೆಸರು. ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳುತ್ತಾರೆ. ಇದು ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾಡುವ ಎಲ್ಲ ಸಾಧನೆಗಳಲ್ಲಿ ಅತ್ಯಂತ ಸರಳವಾದ ವಿಧಾನ ಎನ್ನುವುದಾಗಿ ಹೇಳ್ತಾರೆ. ಮುಖ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಈ ವ್ಯಾಕುಲತೆಯ ಮಹತ್ವವನ್ನು ವಿಶೇಷವಾಗಿ ಹೇಳಲಾಗಿದೆ. ಭಕ್ತಿಗೆ ಆಧಾರ ಗ್ರಂಥ ಎನ್ನುವುದಾಗಿ ಅನೇಕರು ಪರಿಗಣಿಸುವಂಥ ನಾರದರ ಭಕ್ತಿ ಸೂತ್ರದಲ್ಲಿ ಈ ವ್ಯಾಕುಲತೆಯನ್ನು ಕುರಿತು ಹೀಗೆ ಹೇಳಿದ್ದಾರೆ. ನಾರದಸ್ತು ತದರ್ಪಿತ ಅಖಿಲಾಚಾರತ ತದ್ವಿಸ್ಮರಣೆ ಪರಮವ್ಯಾಕುಲೇತಿ. ನಾರದರ ಪ್ರಕಾರ, ಅಂದರೆ ಈ ನಾರದ ಭಕ್ತಿ ಸೂತ್ರ ಎನ್ನುವಂಥ ಕೃತಿಯನ್ನು ರಚಿಸಿದ ನಾರದ ಮಹರ್ಷಿಗಳ
ಅಭಿಪ್ರಾಯದಲ್ಲಿ ಭಗವಂತನಲ್ಲಿ ಶರಣಾಗಿ ಎಲ್ಲವನ್ನೂ ಮಾಡುವುದು, ಅವನನ್ನು ಕ್ಷಣಕಾಲ ಮರೆತರೂ ಕೂಡ ಪರಮ ವ್ಯಾಕುಲತೆಯನ್ನು ಅನುಭವಿಸುವುದೇ ಭಕ್ತಿ ಅಂತ ಭಕ್ತಿಯ ಒಂದು ರೀತಿಯ ವಿವರಣೆಯನ್ನು ವ್ಯಾಕುಲತೆಯ ಮೂಲಕ ಹೇಳುತ್ತಾರೆ. ಈ ವ್ಯಾಕುಲತೆ ಎನ್ನುವುದು ಈಗಲೇ ಹೇಳಿದ ಹಾಗೆ ಅತ್ಯಂತ ಸರಳವಾದ ವಿಧಾನ, ನೇರವಾದ ವಿಧಾನ. ಭಗವಂತನನ್ನು ಪಡೆಯುವುದಕ್ಕೆ ಬೇರೆ ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ, ಯೋಗ, ಆಚರಣೆ, 3 ವಿಧಿವಿಧಾನಗಳು ಇತ್ಯಾದಿಗಳನ್ನೆಲ್ಲ ಮಾಡಬೇಕಾಗಿಲ್ಲ. ಕೇವಲ ಪರಮಾತ್ಮನಲ್ಲಿ ಅಪಾರವಾದ ನಂಬಿಕೆಯನ್ನು ಹೊಂದಿರಬೇಕು, ದೃಢವಾದ ವಿಶ್ವಾಸವನ್ನು ಹೊಂದಿರಬೇಕು. ಆ ಭಗವಂತ ನಮ್ಮ ಸುತ್ತಮುತ್ತ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ, ಪ್ರತಿಯೊಂದು ಕಣಕಣಗಳ ಒಳಗೂ ಹೊರಗೂ ಇದ್ದಾನೆ. ನನ್ನ ಒಳಗೂ ಇದ್ದಾನೆ, ಅವನ ಒಳಗೂ ಇದ್ದಾನೆ, ಇವನ ಒಳಗೂ ಇದ್ದಾನೆ, ಎಲ್ಲ ಜೀವಿಗಳ ಅಂತರಂಗದಲ್ಲೂ ಇದ್ದಾನೆ, ಜಡವಸ್ತುಗಳ ಒಳಗೆ ಹೊರಗೂ ಇದ್ದಾನೆ, ಸರ್ವಾಂತರ್ಯಾಮಿ, ಎಲ್ಲ ಪ್ರದೇಶದಲ್ಲೂ ಎಲ್ಲ ಸ್ಥಳದಲ್ಲೂ ಇದ್ದಾನೆ. ಅವನು ಇಲ್ಲದ ಸ್ಥಳವೇ ಇಲ್ಲ. ಇದನ್ನು ಎಲ್ಲ ಶಾಸ್ತ್ರಗಳು, ವೇದ, ಉಪನಿಷತ್ತು ಇತ್ಯಾದಿ ಗ್ರಂಥಗಳು ಹೇಳ್ತವೆ. ಅನೇಕ ಮಂದಿ ಸಾಧುಸಂತರು, ಅವತಾರ ಪುರುಷರು, ಭಗವಂತನನ್ನು ಕಂಡವರು ಈ ಮಾತನ್ನು ದೃಢೀಕರಿಸಿದ್ದಾರೆ, ನಿಜ ಅಂತ ಹೇಳ್ತಾರೆ. ಅವರಲ್ಲಿ ಭಕ್ತಿಯನ್ನು, ಶ್ರದ್ಧೆಯನ್ನು ಹೊಂದಿ, ಮಹಾತ್ಮರ ಮಾತುಗಳಲ್ಲಿ ವಿಶ್ವಾಸವನ್ನು ಹೊಂದಿ, ಈ ಭಗವಂತನ ಸರ್ವವ್ಯಾಪಕ ತತ್ವವನ್ನು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟುಕೊಳ್ಬೇಕು. ಭಕ್ತಿ ಅಂತಂದರೆ ಈಗಲೇ ಹೇಳಿದ ಹಾಗೆ ಅವನನ್ನು ಕಾಣುವುದಕ್ಕೋಸ್ಕರ ನಿರಂತರವಾಗಿ ಅವನನ್ನೇ ಚಿಂತಿಸುವುದು, ಆ ಭಗವಂತನನ್ನೇ ಕರೆಯುವುದು, ಪ್ರಾರ್ಥಿಸುವುದು, ಅವನ ನಾಮಸ್ಮರಣೆಯನ್ನೇ ಮಾಡುವುದು, ಅವನ ದರ್ಶನಕ್ಕೋಸ್ಕರ ಕ್ಷಣ ಕ್ಷಣವೂ ಕೂಡ ವ್ಯಾಕುಲತೆಯನ್ನು ಹೊಂದುವುದು. ಇದಕ್ಕೆ ಭಕ್ತಿ ಎನ್ನುವುದಾಗಿ ಹೆಸರು. ಇದಿಷ್ಟಿದ್ರೆ ಸಾಕು. ಈ ಭಾವನೆ ನಮ್ಮ ಅಂತರಂಗದಲ್ಲಿ ಉತ್ಪನ್ನವಾಗಬೇಕು. ಅದನ್ನು ಹೇಗೆ ಮಾಡುವುದು? ಇದನ್ನು, ಈ ವ್ಯಾಕುಲತೆಯನ್ನು ಕುರಿತು ಅನೇಕ ಸಂತರ ಜೀವನದಿಂದ ನಮಗೆ ತಿಳಿದು ಬರ್ತದೆ. ಮುಖ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಭಗವಂತನ ಭಕ್ತಿಯನ್ನು ಆಚರಿಸಿ ಅವನ ವಿಚಾರವಾಗಿ ಸಾಕಷ್ಟು ವ್ಯಾಕುಲತೆಯನ್ನು ಹೊಂದಿ ಸಾಕ್ಷಾತ್ಕಾರವನ್ನು ಪಡೆದ ಅನೇಕ ಮಂದಿ ಸಂತರ ಒಂದು ದೊಡ್ಡ ಪರಂಪರೆಯೇ ನಮ್ಮ ದೇಶದಲ್ಲಿದೆ. ಅವರೆಲ್ಲರ ಜೀವನವನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೂ ಸರಿ, ಅಥವಾ ಇತರರಿಂದ ಕೇಳಿದರೂ ಸರಿ, ಈ ಸಂತರ ಜೀವನದಲ್ಲಿ ಬಂದಿರುವ ಈ ಭಕ್ತಿಯ ವ್ಯಾಕುಲತೆಯ ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿ ಆಗಾಗ ಭಾವಿಸ್ತಾ ಇದ್ದರೆ ನಮ್ಮಲ್ಲಿ ಭಕ್ತಿ ಉತ್ಪನ್ನವಾಗ್ತದೆ. ಆ ಭಕ್ತಿಯೇ ಪಕ್ವಗೊಂಡಾಗ ವ್ಯಾಕುಲತೆ ಉಂಟಾಗ್ತದೆ. ಕೇವಲ ಗೌರವ, ವಿಶ್ವಾಸ, ಶ್ರದ್ಧೆ ಇವು ಮನಸ್ಸಿನಲ್ಲಿ ಮೂಡಿದ ಮಾತ್ರಕ್ಕೆ ವ್ಯಾಕುಲತೆ ಹುಟ್ಟುವುದಿಲ್ಲ. ಅದಕ್ಕೆ ಕೆಲವು ಸಮಯ ಬೇಕಾಗ್ತದೆ. ನಾವು ಸಾಕಷ್ಟು ಸಾಧನೆ ಮಾಡಬೇಕಾಗ್ತದೆ. ನಮ್ಮ ದಿನದ ಬಹುಭಾಗವನ್ನು ನಾವು ಭಗವಂತನ ಚಿಂತನೆಯಲ್ಲೇ ಕಳೆಯಬೇಕಾಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಈ ಭಕ್ತಿ ತೀವ್ರವಾಗ್ತದೆ. ಹಾಗೆ ತೀವ್ರಗೊಂಡಾಗ ನಮ್ಮಲ್ಲಿ ಉತ್ಪನ್ನವಾಗುವುದೇ ವ್ಯಾಕುಲತೆ. ಈ ಭಗವಂತನನ್ನು ಬಿಟ್ಟು ಬೇರೇನೂ ಬೇಡ. ಎಷ್ಟರ ಮಟ್ಟಿಗೆ ಅಂತಂದರೆ ಭಗವಂತನ ದರ್ಶನ ಇಲ್ಲದೆ ನನ್ನ ಜೀವವೇ ಉಳಿಯಲಾರದು ಎನ್ನುವ ಸ್ಥಿತಿ ಬರುವಲ್ಲಿ ತನಕ ಭಕ್ತನ ಆ ಭಾವನೆ ಉತ್ಕರ್ಷಗೊಳ್ಳುತ್ತದೆ, ಅಂದರೆ ಉನ್ನತ ಹಂತಕ್ಕೆ ಏರ್ತದೆ. ಆ ಸ್ಥಿತಿಯನ್ನು ತಲುಪಿದಂಥ ಅನೇಕ ಸಾಧು ಸಂತರ ಜೀವನದಿಂದ ನಾವು ಸಾಕಷ್ಟು ಸ್ಫೂರ್ತಿ, ಪ್ರೇರಣೆಯನ್ನು ಪಡೆಯಬೇಕು. ಇದರಿಂದಾಗಿ ಏನಾಗುತ್ತದೆ ಅಂದರೆ ನಮ್ಮ ಅಂತರಂಗದಲ್ಲೂ ಕೂಡ ಅದೇ ರೀತಿಯ ಭಾವನೆ ಹೆಚ್ಚಾಗ್ತದೆ, ವೃದ್ಧಿಗೊಳ್ಳುತ್ತದೆ. ನಮಗೆ ಅರಿವಿಲ್ಲದೆ ನಮ್ಮ ಅಂತರಂಗ ಪಕ್ವವಾಗ್ತದೆ. ಹೀಗೆ
ವ್ಯಾಕುಲತೆ ತೀವ್ರಗೊಂಡಾಗ ನಮ್ಮಲ್ಲಿ ಏನಾಗುತ್ತದೆ ಅಂತಂದರೆ ಭಗವಂತನನ್ನು ಕಾಣಬೇಕು ಎನ್ನುವಂಥ ಆ ವೈರಾಗ್ಯ ಭಾವನೆ ತೀವ್ರವಾಗ್ತದೆ. ವೈರಾಗ್ಯ ಮತ್ತು ಈ ವ್ಯಾಕುಲತೆ ಹೆಚ್ಚು ಕಡಿಮೆ ಒಂದೇ ರೀತಿಯದ್ದು. ತೀವ್ರ ವೈರಾಗ್ಯ ಎನ್ನುವುದಾಗಿ ಯೋಗ ಶಾಸ್ತ್ರದಲ್ಲಾಗಲಿ ವೇದಾಂತದಲ್ಲಾಗಲಿ ಏನನ್ನು ಹೇಳಿದ್ದಾರೋ ಅದನ್ನೇ ಭಕ್ತಿಯಲ್ಲಿ ವ್ಯಾಕುಲತೆ ಎನ್ನುವುದಾಗಿ ಕರೆಯುತ್ತಾರೆ. ಹೆಚ್ಚು ಕಡಿಮೆ ಒಂದೇ ಬಗೆಯ ವಿಚಾರ, ಬೇರೇನೂ ಬೇಡ, ಭಗವಂತ ಒಬ್ಬನೇ ಸಾಕು ಅಂತ ಭಕ್ತಿಯಲ್ಲಿ ಹೇಳಿದರೆ, ಅನಾತ್ಮ ವಸ್ತು ಯಾವುದೂ ಬೇಡ, ಪ್ರಪಂಚದಲ್ಲಿರುವ ಯಾವ ವಸ್ತುಗಳಿಂದಲೂ ನನಗೆ ಏನೂ ಆಗಬೇಕಂತಿಲ್ಲ, ಪರಮಾತ್ಮ ಅಥವಾ ಪರಬ್ರಹ್ಮನ ದರ್ಶನ ಮಾತ್ರ ನನಗೆ ಸಾಕು ಅಂತ ಯೋಗ ಅಥವಾ ವೇದಾಂತದಲ್ಲಿ ಭಾವಿಸು. ಇದಕ್ಕೆ ತೀವ್ರ ವೈರಾಗ್ಯ ಅಂತಲೂ ಹೇಳ್ತಾರೆ, ವ್ಯಾಕುಲತೆ ಎನ್ನುವುದಾಗಿ ಆದರೂ ಹೇಳ್ತಾರೆ. ಇದು ಹೇಗೆ ಎನ್ನುವುದನ್ನು ತೋರಿಸಿಕೊಡುವ ಕೆಲವೊಂದು ಕಥೆಗಳನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಮೊದಲನೇದಾಗಿ ಒಂದು ಗೋವಿಂದನ ಕುರಿತಾಗಿ ಒಬ್ಬಾಕೆ ಬಾಲ ವಿಧವೆಗೆ ಮೂಡಿದಂಥ ವ್ಯಾಕುಲತೆ, ಅದನ್ನು ಕುರಿತು ಶ್ರೀರಾಮಕೃಷ್ಣರ ಒಂದು ಕಥೆ ಬರ್ತದೆ. ಅವರು ಹೇಳ್ತಾರೆ, ಒಬ್ಬಾಕೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿದ್ಲು. ಅಂದರೆ ಭಾಳ ಪ್ರಾಚೀನವಾದ ಕಥೆ, ಬಾಲ್ಯ ವಿವಾಹ ಇನ್ನೂ ಕೂಡ ರೂಢಿಯಲ್ಲಿದ್ದ ಸಮಯ. ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿಕೊಟ್ಟಿದ್ರು. ಅವಳ ಗಂಡ ಸತ್ತು ಹೋದ. ಅವಳಿಗೇನೂ ಗೊತ್ತಿಲ್ಲ. ಅವಳು ತನ್ನ ಹೆತ್ತವರ ಬಳಿಗೆ ಬಂದು ನನ್ನ ಗಂಡ ಎಲ್ಲಿ ಅಂತ ಕೇಳಿದಾಗ ಆಗ ತಂದೆ ಹೇಳ್ತಾನೆ, ಮಗು, ಗೋವಿಂದನೇ ನಿನ್ನ ಪತಿ, ನಿನ್ನ ಗಂಡ, ಅವನನ್ನು ನೀನು ಕರೀತಾ ಹೋಗು, ಅವನು ನಿನ್ನ ಬಳಿಗೆ ಬರ್ತಾನೆ ಎನ್ನುವುದಾಗಿ ಹೇಳ್ತಾನೆ. ಏನೂ ಅರಿಯದ ಮುಗ್ಧ ಮಗು ನಿಜವಾಗಿ ಗೋವಿಂದನೇ ನನ್ನ ಗಂಡ ಅಂತ ಭಾವಿಸಿ, ಗೋವಿಂದ ಅಂದರೆ ಯಾರು? ಭಗವಂತ. ಸರಿ, ಭಗವಂತನ ಅಥವಾ ತನ್ನ ಪತಿಯಾದ ಗೋವಿಂದನನ್ನು ಆಕೆ ಕರಿತಾ ಹೋಗ್ತಾಳೆ, ಎಲ್ಲಿದ್ದೀರಿ ಬನ್ನಿ ಅಂತ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ನಾನು ಕರಿತಾ ಇದ್ದೀನಿ, ದಯವಿಟ್ಟು ನನ್ನ ಹತ್ತಿರಕ್ಕೆ ಬನ್ನಿ ಅಂತ ವ್ಯಾಕುಲತೆಯಿಂದ ಕರಿತಾ 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 ಎಷ್ಟರ ಮಟ್ಟಿಗೆ ಅವಳ ಆ ಒಂದು ಭಾವನೆ ತೀವ್ರಗೊಂಡಿತ್ತು ಅಂತಂದರೆ ಭಗವಂತನಿಗೆ ಇನ್ನೂ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಅವನು ತಕ್ಷಣ ಓಡೋಡಿ ಬಂದು ದರ್ಶನವನ್ನು ಕೊಟ್ಟ ಎನ್ನುವುದಾಗಿ ಶ್ರೀರಾಮಕೃಷ್ಣರ ಈ ಕಥೆಯಲ್ಲಿ ಹೇಳ್ತಾರೆ. ಇಂಥದೇ ಕಥೆಯನ್ನು ನಾವು ಮೀರಾಬಾಯಿಯ ಜೀವನದಲ್ಲಿ ಕೇಳ್ತೇವೆ. ಮೀರಾಬಾಯಿಗೆ ಎಂಥ ಒಂದು ಅದ್ಭುತ ವ್ಯಾಕುಲತೆ ಬಂದುಬಿಟ್ಟಿತ್ತು ಅಂತಂದರೆ, ಆಕೆ ಪ್ರತಿಯೊಂದನ್ನು ಕೂಡ ತ್ಯಾಗ ಮಾಡಿ ಕೃಷ್ಣನನ್ನು ಕಾಣುವುದಕ್ಕೋಸ್ಕರ ಅವಳು ಅದ್ಭುತವಾದಂಥ ಒಂದು ವ್ಯಾಕುಲತೆಯನ್ನು ಪ್ರದರ್ಶನ ಮಾಡ್ತಾಳೆ. ತನ್ನ ಪತಿ ಬೇಡ, ದೊಡ್ಡ ರಾಜ್ಯಕ್ಕೆ ಅವಳು ರಾಣಿಯಾಗಿದ್ಲು, ಯಾವುದು ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಸ್ತ್ರೀಯರಿಗೆ ಅತ್ಯಂತ ಮುಖ್ಯವಾದ ಲಜ್ಜೆ, ಮಾನ ಮರ್ಯಾದೆ ಇತ್ಯಾದಿಗಳಿಗೆ ಯಾವುದಕ್ಕೂ ಲೆಕ್ಕಿಸದೆ ಅವಳು ಶ್ರೀಕೃಷ್ಣನನ್ನೇ ಕುರಿತು ಚಿಂತಿಸ್ತಾ ದಿನದ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಕೃಷ್ಣನನ್ನೇ ಆರಾಧಿಸ್ತಾ ಅವನನ್ನು ಪಡೆದಲಂತೆ. ಅಂಥ ಅದ್ಭುತ ಕಥೆಗಳನ್ನು ನಾವು ಇನ್ನೂ ಅನೇಕ ಮಂದಿ ಸಂತರಲ್ಲಿ ಕಾಣ್ತೀವಿ. ತುಳಸಿದಾಸರಾಗಿರಲಿ, ಚೈತನ್ಯ ಪ್ರಭುಗಳಾಗಿರಲಿ, ಶ್ರೀರಾಮಕೃಷ್ಣರಾಗಿರಲಿ. ಭಗವಂತನಿಗೋಸ್ಕರ ಹುಚ್ಚನಾಗಬೇಕು ಎನ್ನುವುದಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು. ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಯಾವ ರೀತಿ ಹುಚ್ಚಾಗಬೇಕು ಅಂದರೆ, ಪ್ರಪಂಚದಲ್ಲಿ ಏನೂ ತನಗೆ ಕಾಣಿಸದ ಹಾಗೆ ಭಗವಂತ ಒಂದೇ ನನ್ನ ಮನಸ್ಸಿನ ಸಂಪೂರ್ಣ ಭಾಗವನ್ನು ಆವರಿಸಿದ ಹಾಗೆ ಹುಚ್ಚನಾಗಬೇಕು. ಆ ರೀತಿಯಲ್ಲಿ ಹುಚ್ಚನಾದರೆ ಭಗವಂತ ಸಿಗ್ತಾನೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಿದ್ರು. ಇನ್ನೊಂದು ಕಡೆ ಶ್ರೀರಾಮಕೃಷ್ಣರ ಒಂದು ಕಥೆ ಬರ್ತದೆ. ಮನೆಯಲ್ಲಿ ತಂದೆ ತಾಯಿಯರು ತಮ್ಮ ಚಿಕ್ಕ ಮಗ ಬಾಲಕ ಅವನಿಗೆ ಹೇಳ್ತಾರಂತೆ, ಮಗು, ಅರ್ಚಕರಿಗೆ ಆರೋಗ್ಯ ಚೆನ್ನಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು, ನೈವೇದ್ಯವನ್ನು ಕೊಡುವುದಕ್ಕೆ ಯಾರೂ ಜನರಿಲ್ಲ, ನೀನು ಹೋಗಿ ಭಗವಂತನಿಗೆ ನೈವೇದ್ಯ ಮಾಡಿ ಬಾ ಅಂತ ಹೇಳ್ತಾರೆ.
ಮಗುಗೆ ಏನೂ ಗೊತ್ತಿಲ್ಲ. ತಂದೆ ತಾಯಿ ಹೇಳಿದ ಹಾಗೆ ಮಗು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೈವೇದ್ಯನೆಲ್ಲ ಸಿದ್ಧಪಡಿಸಿ ತಂದಿಟ್ಟಿದ್ದಾರೆ. ಮಗು ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಬಾಗಿಲನ್ನು ಹಾಕಿ ಭಗವಂತನ ಮುಂದೆ ಕುಳಿತುಕೊಂಡು ಹೇಳೋದಕ್ಕೆ ಆರಂಭಿಸಿದಂತೆ, ದೇವರೇ, ನೀನು ಬಂದು ಆಹಾರವನ್ನು ಸ್ವೀಕರಿಸು, ಇಲ್ಲದೆ ಹೋದರೆ ನನ್ನ ತಂದೆ ತಾಯಿಯರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅವರು ಹೇಳಿದ್ದಾರೆ, ಅವರು ಹೇಳಿದ್ದಕ್ಕೋಸ್ಕರ ನಾನು ಬಂದು ನಿನ್ನ ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನೀನು ಬಂದು ಆಹಾರವನ್ನು ಸ್ವೀಕರಿಸಬೇಕು, ಇಲ್ಲದೆ ಹೋದರೆ ನನಗೆ ಕಷ್ಟ ಆಗ್ತದೆ. ಹೀಗೆ ಹೇಳ್ತಾ ಹೇಳ್ತಾ ಆ ಹುಡುಗನ ಮನಸ್ಸಿನಲ್ಲಿ ತೀವ್ರವಾದ ಭಾವನೆ ಉಕ್ಕಿ ಹರಿತಂತೆ. ಸರಳವಾದ ಮನಸ್ಸು, ಶುದ್ಧವಾದ ಮನಸ್ಸು. ಹುಡುಗನಿಗೆ ಅರಿವಿಲ್ಲದೆ ಅವನು ಅಳುವುದಕ್ಕೆ ಆರಂಭಿಸಿಬಿಟ್ಟಂತೆ. ನೀನು ಬಂದು ಆಹಾರವನ್ನು ಸ್ವೀಕರಿಸದೆ ಹೋದರೆ ತಂದೆ ತಾಯಿಯರಲ್ಲಿ ನಾನು ಏನಂತ ಹೇಳಲಿ? ಭಗವಂತನಿಗೆ ಆಹಾರ ಕೊಟ್ಟು ಬಾ ಅಂತ ಹೇಳಿದ್ದಾರೆ, ನಾನು ಕೊಡದಿದ್ದರೆ ನನ್ನ ಪರಿಸ್ಥಿತಿ ಏನು? ಇಷ್ಟು ಹೇಳ್ತಾ ಇರಬೇಕಾದ್ರೆ ಭಗವಂತನಿಗೆ ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲಂತೆ. ಅವನು ಬಂದು ಎಲ್ಲ ಆಹಾರವನ್ನು ಸ್ವೀಕರಿಸಿದಂತೆ. ಮರಳಿ ಮನೆಗೆ ಬಂದಾಗ ತಂದೆ ತಾಯಿಯವರು ಕೇಳ್ತಾರೆ, ಮಗು ನೀನು ನೈವೇದ್ಯ ಮಾಡಿದ್ಯಲ್ಲ, ಪ್ರಸಾದ ಎಲ್ಲಿ? ಆಗ ಹುಡುಗ ಕೇಳ್ತಾನೆ, ಭಗವಂತ ಎಲ್ಲವನ್ನೂ ತಿಂದುಬಿಟ್ಟ. ಆಗ ತಂದೆ ತಾಯಿಯರಿಗೆ ಆಶ್ಚರ್ಯವಾಗುತ್ತೆ. ಹುಡುಗ ಸುಳ್ಳು ಹೇಳಿರಬಹುದೇ ಅಂತ ಭಾವಿಸ್ತಾರೆ, ಆದರೆ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ. ಮರುದಿವಸ ಬೇರೆ ಯಾರೂ ಇಲ್ಲದಿರುವಾಗ ಹುಡುಗ ದೇವಸ್ಥಾನಕ್ಕೆ ಪೂಜೆ ಮಾಡುವುದಕ್ಕೆ ಹೋಗಿದ್ದ. ಅಲ್ಲಿ ಅವನು ವ್ಯಾಕುಲತೆಯಿಂದ ಹತ್ತು ಕರೆದು ಭಗವಂತ ಆ ಎಲ್ಲ ಆಹಾರವನ್ನು ಸ್ವೀಕರಿಸಿದ್ದನ್ನು ಈ ಹೆತ್ತವರು ದೂರದಿಂದ ನೋಡಿದ್ರಂತೆ. ಹೀಗೊಂದು ಕಥೆ ಬರ್ತದೆ. ಕಥೆ ಎಷ್ಟು ಸತ್ಯವೋ ನಿಜವೋ ಅದು ಮುಖ್ಯ ಅಲ್ಲ, ಆದರೆ ಅದರಲ್ಲಿರುವ ಭಾವ ಮುಖ್ಯ. ಪರಿಶುದ್ಧ ಮನಸ್ಸಿನಿಂದ, ಸರಳವಾದ ಮನಸ್ಸಿನಿಂದ ಭಾವ ತುಂಬಿ ಭಗವಂತನನ್ನು ಕರೆದವನಿಗೆ ಭಗವಂತ ತಕ್ಷಣವೇ ದರ್ಶನ ಕೊಡ್ತಾನೆ ಎನ್ನುವುದಕ್ಕೆ ಈ ಕಥೆ ಒಂದು ನಿದರ್ಶನ. ಇದೇ ರೀತಿ ಅನೇಕ ಕಥೆಗಳು ಇದನ್ನು ನಮಗೆ ತೋರಿಸಿಕೊಡ್ತವೆ. ಹೇಗೆ ಸರಳವಾದ ಶುದ್ಧವಾದ ಮನಸ್ಸಿನಿಂದ, ವ್ಯಾಕುಲ ಹೃದಯದಿಂದ, ತೀವ್ರ ವಿಶ್ವಾಸದಿಂದ ಭಗವಂತನನ್ನು ಕರೆದರೆ ಸ್ವಲ್ಪವೂ ತಡವಿಲ್ಲದೆ ಭಗವಂತ ದರ್ಶನ ಕೊಡ್ತಾನೆ ಎನ್ನುವುದನ್ನು ಇವೆಲ್ಲವೂ ಸೂಚಿಸ್ತವೆ. ಇನ್ನೊಂದು ಕಥೆಯನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಒಬ್ಬ ಹುಡುಗ ಇದ್ದಂತೆ, ಜಟಿಲ ಅಂತ. ಇಲ್ಲೆಲ್ಲ ನೋಡಿ ಚಿಕ್ಕ ವಯಸ್ಸಿನ ಹುಡುಗರ ಕಥೆಯನ್ನೇ ಹೇಳ್ತಾರೆ. ಅಂದರೆ ಸರಳವಾದ ಮನಸ್ಸು, ಶುದ್ಧವಾದ ಮನಸ್ಸು ಇದು ಇದ್ದವರಿಗೆ ಸಿಗುತ್ತೆ ಎನ್ನುವುದನ್ನು ಸೂಚಿಸುವುದಕ್ಕೆ ಈ ಚಿಕ್ಕ ವಯಸ್ಸಿನ ಮಕ್ಕಳ ಕಥೆಯನ್ನು ಹೇಳ್ತಾರೆ. ಜಟಿಲ ಅಂತ ಒಬ್ಬ ಹುಡುಗ ಇದ್ದ. ಅವನು ಶಾಲೆಗೆ ಹೋಗಬೇಕಾಗಿತ್ತು. ಒಂದು ಕಾಡಿನ ಮೂಲಕ ಹಾದು ಹೋಗಬೇಕು. ಕಾಡು ಅಂದರೆ ಗೊತ್ತು, ಕ್ರೂರ ಪ್ರಾಣಿಗಳಿರಬಹುದು, ಕತ್ತಲು ಆವರಿಸಿರುತ್ತದೆ, ನಾನಾ ಮರ ಬಳ್ಳಿ ಗಿಡ ಮುಳ್ಳು ಕಂಟಿಗಳಿಂದ ತುಂಬಿ ಕಾಡು ಭೀಕರವಾಗಿರ್ತದೆ. ಅದನ್ನು ಹಾದು ಹೋಗುವಾಗ ಮಕ್ಕಳಿಗೆ ಬಿಡಿ ಹಿರಿಯವರಿಗೆ ಭಯ ಆಗುತ್ತೆ. ಅಂಥ ಕಾಡನ್ನು ದಾಟಿಕೊಂಡು ಅವನು ಶಾಲೆಗೆ ಹೋಗಬೇಕಿತ್ತು. ಆಗ ಒಂದು ದಿವಸ ಅವನು ತಾಯಿಗೆ ಹೇಳಿದಂತೆ, ಅಮ್ಮ, ನನ್ನನ್ನು ಶಾಲೆಗೆ ಸೇರಿಸಿಬಿಟ್ಟಿದ್ದೀರಿ, ಆದರೆ ನಾನು ಕಾಡಿನ ಮೂಲಕ ಹಾದು ಹೋಗುವಾಗ ನನಗೆ ಭಯವಾಗುತ್ತೆ, ಹೇಗೆ ಹೋಗಲಿ? ಅದಕ್ಕೆ ತಾಯಿ ಹೇಳ್ತಾಳಂತೆ, ಮಗು, ನೀನು ಒಂದು ಕೆಲಸ ಮಾಡು. ನೀನು ಶಾಲೆಗೆ ಹೋಗುವಾಗ ಭಯ ಆದರೆ ನಿನ್ನ ಅಣ್ಣನನ್ನು ಕರಿ. ಯಾರಮ್ಮ ಅಣ್ಣ ಅಂತ ಕೇಳ್ತಾನೆ. ನಿಜವಾಗಿ ಆ ಹುಡುಗನಿಗೆ ಅಣ್ಣ ಇರಲಿಲ್ಲ. ಆಗ ತಾಯಿ ಹೇಳ್ತಾಳೆ, ನಿನ್ನ ಅಣ್ಣ ಮಧುಸೂದನ, ಅವನನ್ನು ಕರಿ, ಅವನು ಬರ್ತಾನೆ, ಖಂಡಿತ ಬಂದು ನಿನ್ನನ್ನು ದಾಟಿಸಿ ಶಾಲೆಯವರೆಗೆ ಬಿಟ್ಟು ಹೋಗ್ತಾನೆ. ಮಗು ಪೂರ್ಣವಾಗಿ ತಾಯಿಯ ಮಾತನ್ನು ನಂಬಿತ್ತು. ಮರುದಿವಸ ಶಾಲೆಗೆ ಹೋಗಬೇಕಾದ್ರೆ ಭಯ ಆಯ್ತಂತೆ. ಅಯ್ಯೋ, ನನಗೆ ಭಯ ಆಗ್ತಾ ಇದೆಯಲ್ಲ. ಆಗ ತಾಯಿ ಹೇಳಿದ ಮಾತು ನೆನಪಾಗಿ ಜೋರಾಗಿ ಅಣ್ಣನನ್ನು ಕರೆದಂತೆ. ಅಣ್ಣ ಮಧುಸೂದನ, ಎಲ್ಲಿದ್ದೀಯಾ ನೀನು? ನನಗೆ ಭಯ ಆಗ್ತಾ ಇದೆ, ನಾನು ಶಾಲೆಗೆ ಹೋಗಬೇಕು. ಇಲ್ಲಿ ಕ್ರೂರ ಮೃಗಗಳು ಬಂದಿತ್ತೋ ಗೊತ್ತಿಲ್ಲ, ಕತ್ತಲಾಗಿದೆ, ಏನು ಮಾಡಲಿ? ನೀನು ಬೇಗ ಬಂದು ನನ್ನನ್ನು ಕರ್ಕೊಂಡು ಹೋಗು, ನನಗೆ ಭಯ ಆಗ್ತಾ ಇದೆ. ಹೀಗೆ ಸ್ವಲ್ಪ ಹೊತ್ತು ಮಗು ಕರಿತಾ ಇರಬೇಕಾದ್ರೆ ಭಗವಂತನಿಗೆ ಸುಮ್ಮನೆ
ಇರೋದಕ್ಕಾಗಲಿಲ್ಲ. ಅವನು ಬಂದು, ನೋಡಪ್ಪ ಬಂದಿದ್ದೀನಿ ನಾನು, ಏನು ಭಯ ಪಡಬೇಡ, ನಾನಿದ್ದೀನಿ, ನಿನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಮಗುವಿನ ಜೊತೆಗೆ ಮಾತನಾಡ್ತಾ ನಗ್ತಾ ಹಾಸ್ಯ ಮಾಡ್ತಾ ಭಗವಂತ ಅವನನ್ನು ಶಾಲೆವರೆಗೆ ಬಂದು ಬಿಟ್ಟು ಹೋದಂತೆ. ಇದು ಒಂದು ಕಥೆ. ಇಲ್ಲೆಲ್ಲ ಶ್ರೀರಾಮಕೃಷ್ಣರು ಒಂದು ಅಂಶವನ್ನು ಹೇಳ್ತಾರೆ. ಅತ್ಯಂತ ವ್ಯಾಕುಲತೆಯಿಂದ, ತೀವ್ರತೆಯಿಂದ, ಸರಳವಾದ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಯಾರು ಕರೀತಾರೋ, ಪ್ರಾರ್ಥಿಸ್ತಾರೋ ಅವರಿಗೆ ತಕ್ಷಣವೇ ಭಗವಂತ ಬಂದು ದರ್ಶನ ಕೊಡ್ತಾನೆ. ಅಷ್ಟೇ ಅಲ್ಲ, ಭಕ್ತ ಯಾವುದನ್ನು ಬಯಸ್ತಾನೋ ಅದನ್ನು ನೀಡ್ತಾನೆ. ಭಗವಂತನನ್ನೇ ನೋಡಿದರೆ, ಭಗವಂತನ ದರ್ಶನವನ್ನು ಪಡೆದರೆ, ಅವನ ಜೊತೆಗೆ ಮಾತನಾಡಿದರೆ ಇನ್ನು ಅದಕ್ಕಿಂತ ಹೆಚ್ಚಿನದು ಏನು ಬೇಕಾಗುತ್ತೆ? ಹಾಗಾಗಿ ವ್ಯಾಕುಲತೆ ಎನ್ನುವುದು ಸರಳವಾದ ಶುದ್ಧವಾದ ಮನಸ್ಸಿನಿಂದ ಮೂಡಿ ಬರ್ತದೆ ಅಂತಾದರೆ, ಅಂಥ ಸರಳ ಶುದ್ಧ ಮನಸ್ಸನ್ನು ಹೊಂದುವುದು ಹೇಗೆ? ಅದು ಬಹಳ ಮುಖ್ಯವಾಗ್ತದೆ. ಮನಸ್ಸು ಸಹಜವಾಗಿ ಅನೇಕ ಆಸೆಗಳಿಂದ ಬಂಧಿತವಾಗಿರ್ತದೆ. ಹಲವಾರು ಬಗೆಯ ಆಕರ್ಷಣೆಗಳು ನಮ್ಮನ್ನು ಸೆಳೆಯುತ್ತಾ ಇರ್ತವೆ. ಪ್ರಪಂಚದಲ್ಲಿ ನಾವು ಮುಳುಗಿ ಸಂಪೂರ್ಣವಾಗಿ ಬಂಧು ಬಾಂಧವರು, ಕುಟುಂಬ, ನಮ್ಮ ಆಸೆ ಆಕಾಂಕ್ಷೆಗಳು ಇವುಗಳಿಂದ ಸೆಳೆಯಲ್ಪಟ್ಟು ನಾವು ಪೂರ್ತಿ ಬಂಧಿತರಾದಾಗ ಅದರಿಂದ ಬಿಡಿಸಿಕೊಳ್ಳೋದು ಬಹಳ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಬಾಲ್ಯದಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಇಂಥ ವ್ಯಾಕುಲತೆಯನ್ನು ಯಾರು ಹೊಂದುತ್ತಾರೋ ಅವರು ಭಗವಂತನನ್ನು ಬೇಗ ಪಡೆಯುತ್ತಾರೆ ಎನ್ನುವುದಾಗಿ ನಾವು ಈ ಎಲ್ಲ ಘಟನೆಗಳಿಂದ ತಿಳಿದುಕೊಳ್ಳಬಹುದು. ಅಂದರೆ ಸಂಸಾರಸ್ಥರಿಗೆ, ಪ್ರಾಪಂಚಿಕವಾದ ಎಲ್ಲ ಬಗೆಯ ಸೆಳೆತಗಳಿಂದ ಬಂಧಿತರಾದವರಿಗೆ, ವೃದ್ಧರಿಗೆ, ಸಂಸಾರಸ್ಥರಿಗೆ ಮಾರ್ಗವೇ ಇಲ್ಲವೇ? ನಿಜವಾಗಿ ಭಕ್ತಿ ಎನ್ನುವುದು ಇರುವುದೇ ಸಂಸಾರಸ್ಥರಿಗೆ. ಅಂದರೆ ಸಂಸಾರಸ್ಥರಿಗೆ ಮಾತ್ರ ಇರಬೇಕು ಅಂತ ಅರ್ಥ ಅಲ್ಲ. ಯಾರು ಪ್ರಾಪಂಚಿಕವಾದ ಎಲ್ಲ ಆಸೆ ಆಕಾಂಕ್ಷೆಗಳ ನಡುವೆ ಬದುಕುತ್ತಾರೋ ಅಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಭಕ್ತಿ ಅತ್ಯುತ್ತಮ ವಿಧಾನ ಎನ್ನುವುದಾಗಿ ಎಲ್ಲ ಸಂತರುಗಳು ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಆದ್ದರಿಂದ ಪ್ರಪಂಚದಲ್ಲಿ ಇದ್ದುಕೊಂಡೇ ನಾವು ಈ ಎಲ್ಲ ಬಂಧನಗಳನ್ನು ಕಳಚಿಕೊಂಡು ಭಗವಂತನ ಕಡೆಗೆ ಸಾಗುವುದಕ್ಕೆ ಸಾಧನೆ ಮಾಡಬೇಕಾಗುತ್ತದೆ. ಇಂಥ ಬಂಧನಗಳ ನಡುವೆ ಇದ್ದುಕೊಂಡು ನಾವು ವ್ಯಾಕುಲತೆಯನ್ನು ಹೇಗೆ ಅಭ್ಯಾಸ ಮಾಡಲಿ ಅಂತಂದರೆ, ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುವ ಮಾರ್ಗ ಒಂದಿದೆ. ಪ್ರಪಂಚದಲ್ಲಿ ಇದ್ದುಕೊಂಡೇ ನಾವು ಸಾಧನೆಯನ್ನು ಮಾಡಬಹುದು. ಎಲ್ಲ ಬಂಧನಗಳು ಕೂಡ ಭಗವಂತನ ಒಂದು ಅಸ್ತಿತ್ವದಿಂದ ತುಂಬಿದೆ ಅಂತ ಭಾವಿಸಿಕೊಂಡ್ರೆ ಆ ಬಂಧನ ಆಗಿರುವುದಿಲ್ಲ. ಮನೆಯಲ್ಲಿ ಹೆಂಡತಿ, ಮಕ್ಕಳು, ಮರಿಗಳು ಇದ್ದಾರೆ ಪುರುಷರಾದರೆ. ಸ್ತ್ರೀಯರಾದರೆ ಪತಿ ಇದ್ದಾನೆ, ಮಕ್ಕಳಿದ್ದಾರೆ, ಜವಾಬ್ದಾರಿ ಇದೆ, ಅಡಿಗೆ ಮಾಡಬೇಕು, ಇತ್ಯಾದಿ ತೊಂದರೆಗಳಿವೆ ಅಂತ ಇದ್ದರೆ ಇವನ್ನೆಲ್ಲ ಭಗವಂತನ ಒಂದು ಕುಟುಂಬ ಅಂತ ಭಾವಿಸಿ, ನಿನ್ನ ಸ್ವಂತ ಮಗುವನ್ನೇ ಭಗವಂತನೇ ಕೊಟ್ಟವನು, ಭಗವಂತನ ಅಂಶವೇ ಆಗಿದ್ದಾನೆ, ಭಗವಂತನೇ ಆಗಿದ್ದಾನೆ ಅಂತ ಭಾವಿಸಿ ಸೇವೆ ಮಾಡಿ. ಭಗವಂತನ ಸೇವೆಯನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಭಾವಿಸಿ. ಪತಿ ಸೇವೆಯನ್ನು ಮಾಡುವಾಗಲಂತೂ ಪತಿಯೇ ದೇವರು ಅಂತ ಭಾವಿಸಲಿ. ಅಥವಾ ಪತ್ನಿಯನ್ನು ಪೋಷಣೆ ಪಾಲನೆ ಮಾಡಬೇಕಾದಾಗ ಪತ್ನಿ ಭಗವತಿಯ ಅಂಶ ಎನ್ನುವುದಾಗಿ ಭಾವಿಸಿಕೊಳ್ಳಿ. ಈ ರೀತಿಯಾಗಿ ನೀವು ಪ್ರಪಂಚವನ್ನೇ ಭಗವಂತನ ಒಂದು ನಿವಾಸ ಸ್ಥಾನ ಎನ್ನುವುದಾಗಿ ಭಾವಿಸಿದರೆ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಭಗವಂತನ ಪೂಜೆ ಆಗುತ್ತದೆ. ಮನಸ್ಸು ಉನ್ನತ ಸ್ತರದಲ್ಲಿರುತ್ತದೆ. ಕೆಟ್ಟ ಕೆಲಸ ಮಾಡುವುದಕ್ಕೆ ಮನಸ್ಸು ಹೋಗುವುದಿಲ್ಲ. ಚಿಕ್ಕ ಚಿಕ್ಕ ಆಸೆಗಳು, ಆಕಾಂಕ್ಷೆಗಳು ಮನಸ್ಸನ್ನು ಸೆಳೆಯುವುದಿಲ್ಲ. ಈ ರೀತಿಯಲ್ಲಿ ಬಂಧನದಿಂದ ನಾವು ಮುಕ್ತರಾಗಬೇಕು. ಮನಸ್ಸಿನಲ್ಲಿ ಭಗವಂತನನ್ನು ಕುರಿತು ಅತ್ಯಂತ ಹೆಚ್ಚಿನ ಶ್ರದ್ಧೆ, ವ್ಯಾಕುಲತೆ, ಭಕ್ತಿಯನ್ನು ಮೂಡಿಸಿಕೊಳ್ಳುವುದೇ ಈ ವ್ಯಾಕುಲತೆಯನ್ನು ಉಂಟು ಮಾಡುವುದಕ್ಕೆ ಇರುವ ಸಾಧನೆ. ಅದನ್ನು ಯಾವ ರೀತಿಯದ್ದಾದರೂ ಮಾಡಿ ಅಂತ ಹೇಳ್ತಾರೆ. ಸಾವಿರಾರು ಮಾರ್ಗಗಳಿವೆ. ಭಗವಂತನ ಪೂಜೆ ಮಾಡುವುದಕ್ಕೆ 1-2 ಮಾರ್ಗಗಳಲ್ಲ, 100 ಮಾರ್ಗಗಳಿವೆ. ನಾಮಸ್ಮರಣೆ, ಭಗವಂತನ ನಾಮಜಪ, ಅವನ ಕುರಿತಾದಂಥ ಪುಣ್ಯ ಗ್ರಂಥಗಳ
ಪುರಾಣಗಳಾಗಿರಲಿ, ವೇದ ಉಪನಿಷತ್ತುಗಳಾಗಿರಲಿ, ಸಂತರ ಜೀವನ ಚರಿತ್ರೆಗಳಾಗಿರಲಿ, ಮಹಾತ್ಮರ ಉಪದೇಶಗಳ ಗ್ರಂಥಗಳಾಗಿರಲಿ, ಇವನ್ನೆಲ್ಲ ಆಗಾಗ ಓದ್ತಾ ಇರಬಹುದು. ಅದರಿಂದ ಸ್ಫೂರ್ತಿ ಪ್ರೇರಣೆ ಪಡೆದು ನಮಗೆ ಭಗವಂತನನ್ನು ಕುರಿತ ಸಾಧನೆ ಮಾಡುವುದಕ್ಕೆ ಒಳ್ಳೆಯ ಒಂದು ಮಾನಸಿಕ ಸಿದ್ಧತೆ ದೊರಕುತ್ತದೆ. ಇದನ್ನೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟು. ಒಟ್ಟಿನಲ್ಲಿ ಮನಸ್ಸಿನಲ್ಲಿ ಭಕ್ತಿ ಜಾಗೃತವಾಗಬೇಕು, ಮನಸ್ಸಿನಲ್ಲಿ ಭಾವನೆ ಉಕ್ಕಿ ಬರಬೇಕು ಭಗವಂತನನ್ನು ಕುರಿತು. ಇದು ಬಹಳ ಮುಖ್ಯವಾಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ಅದು ಯಾರಿಗೆ ಯಾವಾಗ ಬರ್ತದೆ, ಎಷ್ಟು ಕಾಲ ಸಾಧನೆ ಮಾಡಬೇಕು, ಎಷ್ಟು ವರ್ಷ ಮಾಡಿದರೆ ಭಗವಂತನಲ್ಲಿ ಭಕ್ತಿ ವ್ಯಾಕುಲತೆ ಉಂಟಾಗ್ತದೆ, ಇದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಮಾನಸಿಕ ಸ್ತರ ಒಂದೊಂದು ಹಂತದಲ್ಲಿ ಇರುವ ಕಾರಣ ಯಾರಿಗೆ ಭಗವಂತನ ಕೃಪೆ ಯಾವಾಗ ಉಂಟಾಗುತ್ತದೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕೃಪೆ ಅಂತಂದರೆ ಅದು ಯಾವಾಗಲೂ ಇರ್ತದೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಹಾಯಿ ದೋಣಿ ಸಾಕ್ತಾ ಇರಬೇಕಾದ್ರೆ ಗಾಳಿ ಬೇಕಲ್ಲ, ಅದು ಗಾಳಿಯೇ ಕೃಪೆ. ಭಗವಂತನ ಕೃಪೆ ಗಾಳಿಯ ಹಾಗೆ ಯಾವಾಗಲೂ ಇರ್ತದೆ. ನಾವು ನಮ್ಮ ಹೃದಯವನ್ನು ತೆರೆಯಬೇಕು. ಹೇಗೆ ಅಂತಂದರೆ, ದೋಣಿ ಸಾಗಬೇಕಾದ್ರೆ ಹಾಯಿ ದೋಣಿಯನ್ನು ಬಿಚ್ಚಬೇಕು. ಬಿಚ್ಚಿ ಕಟ್ಟಿದಾಗ ಆ ಗಾಳಿ ಈ ಪಟವನ್ನು ಅಥವಾ ಹಾಯಿಯನ್ನು ತೇಲಿಸಿಕೊಂಡು ಮುಂದಕ್ಕೆ ಸಾಗಿಸ್ತದೆ, ದೋಣಿ ಮುಂದಕ್ಕೆ ಸಾಗುತ್ತದೆ. ಅದೇ ರೀತಿಯಲ್ಲಿ ಹೇಗೆ ಹಾಯಿ ಅಥವಾ ಪಟವನ್ನು ಬಿಚ್ಚಬೇಕೋ ದೋಣಿಯಾಗಿದ್ದರೆ, ಅದೇ ರೀತಿ ನಮ್ಮ ಹೃದಯವನ್ನು ತೆರೆಯಬೇಕು. ಭಕ್ತಿಯನ್ನು ನಾವು ಪಡೆಯಬೇಕಾದ್ರೆ ನಮ್ಮ ಹೃದಯವನ್ನು ಭಗವಂತನಿಗೋಸ್ಕರ ತೆರೆಯಬೇಕು. ಅಂದರೆ ಭಗವಂತನಿಗೆ ತೆರೆಯಬೇಕು ಅಂತ ಹೇಳಿದಾಗ ಇದೊಂದು ಕಾವ್ಯ ಅಲ್ವೇ ಅಂತ ಯಾರಾದರೂ ಕೇಳಬಹುದು. ಕಾವ್ಯಾತ್ಮಕವಾದ ಭಾಷೆಯಲ್ಲಿ ಹೇಳಿದರೂ ಕೂಡ ಅದರ ಅರ್ಥವನ್ನು ನಾವು ನಿಜವಾಗಿ ಭಾವಿಸಿಕೊಂಡ್ರೆ ನಮಗೆ ಇದನ್ನು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದು, ಅಭ್ಯಾಸ ಮಾಡುವುದು ಸಾಧ್ಯವಾಗ್ತದೆ. ಏನು ಇದರ ಅರ್ಥ? ನಮ್ಮ ಹೃದಯವನ್ನು ತೆರೆಯುವುದು ಅಂತಂದರೆ ತೆರೆದೇ ಇದೆಯಲ್ಲ ಅಂತ ಕೇಳಬಹುದು. ಹೃದಯ ಅಂದರೆ ಅದು ಫಿಸಿಕಲ್ ಅಲ್ಲ, ದೈಹಿಕವಾದದ್ದಲ್ಲ. ಅದು ನಮ್ಮ ಮನಸ್ಸು ಒಂದು ವಿಷಯವನ್ನು ಸ್ವೀಕರಿಸಬೇಕಾದಾಗ ಹಿಂದೆ ಮುಂದೆ ನೋಡ್ತದೆ. ಯಾವುದೇ ಒಂದು ಹೊಸ ವಿಷಯವಾಗಿರಲಿ, ಇದು ನನಗೆ ಬೇಕೋ ಬೇಡವೋ, ಇದರಿಂದ ಲಾಭ ಸಿಗುತ್ತೋ ಇಲ್ವೋ, ಇದು ಒಳ್ಳೆಯದೋ ಅಲ್ವೋ, ಒಳ್ಳೆಯದೋ ಕೆಟ್ಟದೋ, ಇದರಿಂದ ಕಾರ್ಯಸಿದ್ಧಿ ಆಗ್ತದೆಯೋ ಇಲ್ಲವೋ ಇತ್ಯಾದಿ ವಿಚಾರಗಳನ್ನು ನಮ್ಮ ಮನಸ್ಸು ಮೊದಲು ಚಿಂತಿಸ್ತದೆ. ಆದರೆ ಶ್ರೀರಾಮಕೃಷ್ಣರಂಥವರು, ಸ್ವಾಮಿ ವಿವೇಕಾನಂದರಂಥವರು, ಶಾರದಾ ಮಾತೆ ಅಂಥವರು, ಅಥವಾ ಚೈತನ್ಯ ಪ್ರಭು, ಬುದ್ಧ ಭಗವಾನ್, ಶಂಕರಾಚಾರ್ಯರು, ಇಂಥ ಮಹಾತ್ಮರೆಲ್ಲ ಹೇಳಿರುವ ಮಾತು ಅವರ ಸಾಕ್ಷಾತ್ತಾಗಿ ಅವರ ಅನುಭವದಿಂದ ಬಂದ ಮಾತು. ಸಾಧಕರು, ಅದರಲ್ಲೂ ಕೂಡ ಪ್ರಪಂಚದಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹೋರಾಡ್ತಾ ಇರುವಂಥ ಅನೇಕ ಮಂದಿ ಸಾಧಕರು ಯಾವ ರೀತಿ ಮುಂದುವರಿಯಬೇಕು, ಯಾರಿಗೆ ಯಾವ ರೀತಿಯ ತೊಂದರೆ ಇದೆ, ಇದನ್ನು ಹೇಗೆ ನಿವಾರಿಸಬೇಕು, ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಉಪದೇಶವನ್ನು ಕೊಟ್ಟಿರ್ತಾರೆ. ತಮ್ಮ ತಮ್ಮ ಶಿಷ್ಯಂದರಿಗೆ ಕೊಟ್ಟಿರ್ತಾರೆ. ಅದು ಮುಂದಿನ ಜನಾಂಗಕ್ಕೂ ಕೂಡ ಬಹಳ ಉಪಯೋಗವಾಗ್ತದೆ. ಅಂಥ ಉಪದೇಶಗಳಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತದೆ. ಅಪಾರ ಕರುಣೆಯಿಂದ ನಮ್ಮ ಮೇಲೆ ಈ ಸಾಧು ಸಂತರುಗಳು ಇಂಥ ಉಪದೇಶಗಳನ್ನು ಕೊಟ್ಟು ನಮಗೆ ದಾರಿಯನ್ನು ತೋರಿಸಿಕೊಟ್ಟಿರ್ತಾರೆ. ಆದ್ದರಿಂದ ಅದನ್ನು ಅನುಸರಿಸಿ ನಾವು ಮುಂದಕ್ಕೆ ನಡೆಯಬೇಕಾಗ್ತದೆ. ಹೀಗೆ ನಾವು ಮುಂದುವರೆದಾಗ ಭಗವಂತನನ್ನು ಕಾಣುವುದು ಹೇಗೆ, ಅವನನ್ನು ಕುರಿತು ವ್ಯಾಕುಲತೆಯನ್ನು ನಾವು ಹೊಂದುವುದು ಹೇಗೆ, ಈ ಅಂಶಗಳು ನಮಗೆ ಗೋಚರವಾಗ್ತವೆ. ಹಾಗಾಗಿ ನಿರಂತರ ಭಗವಂತನನ್ನು ಚಿಂತಿಸಬೇಕಾದ್ರೆ ನಮಗೆ ಅನೇಕ ಬಗೆಯ ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ಬೇಕಾಗ್ತದೆ. ಭಗವಂತನನ್ನು ಕುರಿತ ಏನೇನು ವಿಚಾರಗಳು ಎಲ್ಲೆಲ್ಲಿ ಸಿಗುತ್ತವೆ ಅವನ್ನೆಲ್ಲ ನಾವು ಸ್ವೀಕರಿಸಬಹುದು. ಅಲ್ಲಿ ನಾವು ಸಂದೇಹ ಪಡಬಾರದು. ಮೊದಲೇ ಹೇಳಿದಾಗೆ ಹೊಸ ವಿಚಾರ ಬರುವಾಗ ಮನಸ್ಸು ಸಂದೇಹಕ್ಕೆ ಒಳಗಾಗ್ತದೆ. ಅಂಥ ಸಂದೇಹವನ್ನು ಈ ಮಹಾಪುರುಷರ ವಿಷಯದಲ್ಲಿ ಬಿಟ್ಟು ಬಿಡಬೇಕು. ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಂಡು ನಾವು ಸ್ವೀಕರಿಸಬೇಕು. ಭಗವಾನ್ ಬುದ್ಧ ಹೇಳಿದ್ದಲ್ವೇ, ಖಂಡಿತ ಸತ್ಯವೇ ಆಗಿರ್ತದೆ. ಶ್ರೀರಾಮಕೃಷ್ಣನು ಹೇಳಿದ ಮಾತಲ್ವೇ, ಭಗವಂತನನ್ನು ಕಂಡವರು
ಅವರ ಭಗವಂತನ ಜೊತೆಗೆ ಪ್ರತಿನಿತ್ಯ ಮಾತನಾಡ್ತಾ ಇದ್ದಂಥವರು ಶ್ರೀರಾಮಕೃಷ್ಣರು. ಅವರ ಮಾತು ಅಂತಂದರೆ 100ಕ್ಕೆ 100 ನಿಜ ಅದು. ಹಾಗಾಗಿ ಅವರ ಮಾತನ್ನು ನಾನು ಅನುಸರಿಸಿ ಸಾಧನೆ ಮಾಡ್ತೀನಿ. ಈ ರೀತಿಯ ನಂಬಿಕೆ, ಶ್ರದ್ಧೆ ನಾವು ಹೊಂದಿದರೆ ಖಂಡಿತ ಸಕಾಲಕ್ಕೆ ನಮಗೆ ಭಕ್ತಿ ಎಚ್ಚರಗೊಳ್ಳುತ್ತದೆ, ವ್ಯಾಕುಲತೆ ಉದ್ಭವವಾಗ್ತದೆ, ನಮ್ಮ ಅಂತರಂಗದಲ್ಲಿ ಭಾವನೆಯ ಸ್ಫೋಟವಾಗ್ತದೆ, ಅದು ಉಕ್ಕಿ ಹರಿಯುತ್ತದೆ. ಆಗ ಯಾವುದೋ ಒಂದು ದಿವ್ಯ ಕ್ಷಣದಲ್ಲಿ ಭಗವಂತನ ಕೃಪೆ ಹರಿದು ಬರ್ತದೆ. ಗೊತ್ತಿಲ್ಲ ಯಾರಿಗೆ ಯಾವ ಸಂದರ್ಭದಲ್ಲಿ ಭಗವಂತ ತನ್ನ ದರ್ಶನ ಕೊಡ್ತಾನೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದು ನಾನಾಗಬಹುದು, ನೀವಾಗಬಹುದು, ಇನ್ನೊಬ್ಬನಾಗಬಹುದು, ಯಾರೇ ಆಗಿರಲಿ. ಹೃದಯ ಸಿದ್ಧವಾಗಿದ್ದಾಗ, ಭಗವಂತನನ್ನು ಕಾಣುವುದಕ್ಕೆ ಯಾವಾಗ ಸಿದ್ಧವಾಗ್ತದೋ ಆಗ ಅವನು ಮೈದೋರ್ತಾನೆ. ಅಂಥ ದಿವ್ಯ ಕ್ಷಣಕ್ಕೋಸ್ಕರ ನಾವು ಯಾವಾಗಲೂ ಸಿದ್ಧರಾಗಬೇಕು. ಅಂಥ ಮಹಿಮೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮಿಂದಾದ ಸಾಧನೆ, ಪ್ರಯತ್ನ ಮಾಡ್ತಾನೇ ಇರಬೇಕು. ಭಗವಂತನ ಕೃಪೆ ಯಾವಾಗಲೂ ಹರಿತಾ ಇದೆ. ಆದರೆ ನಿನ್ನ ಹಾಯಿಯ ದೋಣಿಯನ್ನು ನೀನು ಬಿಚ್ಚಿದ್ದೇ ಆದರೆ ಅದು ಆ ಗಾಳಿಯ ಶಕ್ತಿಯಿಂದಾಗಿ ಮುಂದಕ್ಕೆ ಸಾಗುತ್ತದೆ. ನಮ್ಮ ದೋಣಿ ಭಗವಂತನ ಕಡೆಗೆ ನಿರಂತರ ಸಾಗ್ತಾ ಇರಬೇಕು. ಕೃಪೆ ಯಾವುದೋ ಕ್ಷಣದಲ್ಲಿ ಬರಲಿ, ಅದಕ್ಕೋಸ್ಕರ ಕಾಯ್ತಾ ಇರಬೇಕು. ವ್ಯಾಕುಲತೆ ಉದ್ಭವವಾದಾಗ ಹೇಗೆ ನೀರಿನ ಒಳಗೆ ಒಂದು ಕ್ಷಣ ಉಸಿರಿಗಾಗಿ ಚಡಪಡಿಸ್ತಾ ಇದ್ದಂಥ ಆ ಹುಡುಗ ಯಾವಾಗ ಮೇಲಕ್ಕೆ ಎತ್ತಿದಾಗ ಇದ್ದಕ್ಕೆದಾಗೆ ಎಲ್ಲ ಗಾಳಿಯನ್ನು ಒಳಕ್ಕೆ ಸೆಳ್ಕೊಂಡೋ, ಅದೇ ರೀತಿಯಲ್ಲಿ ಹೃದಯ ಚಡಪಡಿಸ್ತಾ ಇದ್ದಾಗ ಭಗವದ್ ದರ್ಶನ ಆದರೆ ನಾವು ಉಳಿದದ್ದೆಲ್ಲವನ್ನು ಬಿಟ್ಟು ಆ ಭಗವಂತನ ದರ್ಶನದಿಂದ ಪುನೀತರಾಗಬಹುದು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾವಾಗ ಹರಿನಾಮವನ್ನು, ರಾಮನಾಮವನ್ನು ಉಚ್ಚರಿಸಿದ ಕ್ಷಣದಲ್ಲೇ ರೋಮಾಂಚನವಾಗ್ತದೋ, ಪ್ರೇಮಾಶ್ರು ಅಂದರೆ ಕಣ್ಣೀರು ಬಳಬಳನೆ ಸುರಿದು ಬರ್ತದೋ, ಆಗ ತಿಳ್ಕೊಳ್ಳಿ ಇನ್ನು ಭಗವಂತನ ದರ್ಶನಕ್ಕೆ ಹೆಚ್ಚು ಸಮಯವಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದರೆ ವ್ಯಾಕುಲತೆ ಉದ್ಭವವಾದಾಗ ಮಾತ್ರ ಈ ರೀತಿಯ ಬದಲಾವಣೆಗಳು ನಮ್ಮಲ್ಲಿ ಉಂಟಾಗ್ತವೆ. ಭಗವಂತನ ನಾಮವನ್ನು ಕೇಳಿದ ತಕ್ಷಣವೇ ಮನಸ್ಸಿನಲ್ಲೆಲ್ಲ ಒಂದು ರೀತಿ ಪುಳಕ, ದೇಹದಲ್ಲೆಲ್ಲ ರೋಮಾಂಚನ, ಕಣ್ಣಲ್ಲಿ ನೀರು ಸುರಿಯುತ್ತದೆ. ಇಂಥ ಅದ್ಭುತವಾದ ಅವಸ್ಥೆ ಸಾಮಾನ್ಯರಿಗೆ, ಅಂದರೆ ಪ್ರಪಂಚದಲ್ಲಿ ಇರುವವರಿಗೆ ಇದ್ದಕ್ಕಿದ್ದ ಹಾಗೆ ಬರುವುದೇ. ಮನಸ್ಸು ಪಕ್ವವಾಗಿ ಭಗವಂತನಲ್ಲೇ ಅದು ಸಾಕಷ್ಟು ಸಮಯ ಇದ್ದು ಅಂತರಂಗದಲ್ಲಿ ಭಾವ ಅದು ಎದ್ದು ಬಂದು ವ್ಯಾಕುಲತೆ ಉದ್ಭವವಾದಾಗಲೇ ಇಂಥ ಭಾವನೆಗಳು ಉಂಟಾಗುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋದಕ್ಕೂ ಸಾಧ್ಯ ಉಂಟು. ಭಗವಂತನ ನಾಮ ಕೇಳಿದ ತಕ್ಷಣ ನನಗೆ ಕಣ್ಣೀರು ಬರ್ತಾ ಇದೆಯೇ ಇಲ್ಲವೇ? ನನ್ನ ಹೃದಯದಲ್ಲಿ ಭಾವನೆಗಳು ಉಕ್ಕಿ ಬರ್ತಾ ಇವೆಯೇ ಇಲ್ಲವೇ? ಪ್ರೇಮಾಶ್ರು ಸುರಿತದೆಯೇ ಇಲ್ಲವೇ? ಇದನ್ನೆಲ್ಲ ನಾವೇ ಕಂಡುಕೊಂಡು ಪರೀಕ್ಷಿಸಿಕೊಂಡು ನಮ್ಮ ಸಾಧನೆಯನ್ನು ನಾವು ಮಾಡುವುದಕ್ಕೆ ಸಾಧ್ಯ ಉಂಟು. ಹೀಗೆ ಭಗವಂತನ ವ್ಯಾಕುಲತೆಯನ್ನು ಕುರಿತು ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ನಾವು ಭಾಗ್ಯವಂತರಾಗಿದ್ದರೆ ಜೀವಂತವಾಗಿ ಈ ರೀತಿಯ ಭಕ್ತಿಯನ್ನು ಆಚರಿಸ್ತಾ ಇರುವಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಕಂಡರೂ ಕಾಣಬಹುದು. ಎಲ್ಲೋ ಕೆಲವು ಭಾಗ್ಯವಂತರು ಇಂಥ ಸಾಧನೆ ಮಾಡಿ ಭಗವಂತನನ್ನು ಪಡೆದವರನ್ನೂ ಕಾಣಬಹುದು. ಅದಕ್ಕೂ ಭಾಗ್ಯ ಮಾಡಬೇಕಾಗ್ತದೆ. ನಮ್ಮ ಸಿದ್ಧತೆ ಎಷ್ಟಿರ್ತದೆ ಗೊತ್ತಿಲ್ಲ. ಅದನ್ನು ಅವಲಂಬಿಸಿಕೊಂಡು ಇಂಥ ಮಹಾತ್ಮನ ದರ್ಶನ ಪಡೆಯಬಹುದು. ಒಟ್ಟಿನಲ್ಲಿ ಮುಖ್ಯವಾದದ್ದು ವ್ಯಾಕುಲತೆಯನ್ನು ನಾವು ಪಡೆದರೆ ಆಗ ಭಗವಂತನ ಸಾಧನೆಗೆ ಒಂದು ವಿಶೇಷವಾದ ಫೋರ್ಸ್, ಶಕ್ತಿ ನಮಗೆ ದೊರಕುತ್ತದೆ. ಇದನ್ನು ನಾವು ರಾಧೆಯ ಭಕ್ತಿಯಲ್ಲಿ ಅಥವಾ ವೃಂದಾವನದಲ್ಲಿ ಗೋಪಿಯರ ರಾಸಲೀಲೆಯ ಕಥೆಯಲ್ಲಿ ಕಾಣಬಹುದು. ಸುಮಾರು 7-8 ಸಹಸ್ರ ವರ್ಷಗಳ ಹಿಂದಿನ ಕಥೆ. ಶ್ರೀಕೃಷ್ಣ ಪರಮಾತ್ಮನ ಆ ದಿವ್ಯ ಭಾವ ಹೇಗೆ ವೃಂದಾವನದಲ್ಲಿ ಅದು
ಅದ್ಭುತವಾದ ರೀತಿಯಲ್ಲಿ ಗೋಪಿಯರ ಭಕ್ತಿಯ ಮೂಲಕ ವ್ಯಕ್ತವಾಯಿತು. ಇಂದಿಗೂ ಕೂಡ ಸಾವಿರಾರು ಜನ ಪ್ರಪಂಚದಲ್ಲಿ ಗೋಪಿಯರ ಆ ಭಾವ, ಭಕ್ತಿ, ವ್ಯಾಕುಲತೆ, ತೀವ್ರವಾದಂಥ ಪ್ರೇಮ, ದಿವ್ಯ ಪ್ರೇಮ, ಇದನ್ನು ಭಾವಿಸ್ತಾ ಪ್ರೇರಣೆ ಪಡೀತಾ ಇದ್ದಾರೆ. ಕೃಷ್ಣ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಕೇವಲ ಗೋಪಿಯರಿಗೆ ಮಾತ್ರ ಅವನು ಆದರ್ಶ ಪುರುಷ ಅಥವಾ ಅವರ ಅತ್ಯಂತ ಪ್ರಾಣ ಸಖ ಅಂತ ಭಾವಿಸಿದ್ದಲ್ಲ. ಅದು ಕೇವಲ ಗೋಪಿಯರಿಗೆ ಸೀಮಿತವಾದದ್ದಲ್ಲ. ಪ್ರಪಂಚದಲ್ಲಿ ಎಲ್ಲಿಯ ತನಕ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಎನ್ನುವ ಭಾವನೆ ಇರುತ್ತದೋ ಅಲ್ಲಿಯ ತನಕವೂ ಕೂಡ ಕೃಷ್ಣನ ಈ ಗೋಪಿ ಪ್ರೇಮದ ಒಂದು ಭಕ್ತಿಯ ನಿದರ್ಶನ ಇದೆಯಲ್ಲ, ನಿರಂತರವಾಗಿ ಅವನಿಗೆ ಪ್ರೇರಣೆ ಕೊಡ್ತಾ ಇರ್ತದೆ. ಅಷ್ಟು ಅದ್ಭುತವಾಗಿ ಗೋಪಿ ಪ್ರೇಮ ಅಲ್ಲಿ ವಿಜೃಂಭಿಸಿತ್ತು. ಅದು ಎಷ್ಟು ವರ್ಷ, ಸಹಸ್ರಾರು ವರ್ಷಗಳ ಹಿಂದೆ. ಕಥೆಯಲ್ಲಿ ಭಾಗವತದಲ್ಲಿ ಬರ್ತದೆ, ಶ್ರೀಕೃಷ್ಣನ ಕೊಳಲಿನ ಸದ್ದು ಕೇಳಿದ ತಕ್ಷಣವೇ ಎಲ್ಲ ಗೋಪಿಯರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ದ ಕೆಲಸವನ್ನು ಅಲ್ಲಿಗೆ ಬಿಟ್ಟು ಓಡಿ ಬರ್ತಿದ್ರಂತೆ. ಮಕ್ಕಳನ್ನು ಆಡಿಸ್ತಾ ಇದ್ದಂಥ ಆ ಗೋಪಿಯರು ಮಕ್ಕಳನ್ನು ಅಲ್ಲೇ ಬಿಟ್ಟು ಓಡಿ ಬರ್ತಿದ್ರು. ಹಾಲು ಕರಿತಾ ಇದ್ದವರು ಹಾಲಿನ ಆ ಮಡಕೆನೆ ಅಲ್ಲೇ ಒದ್ದು ಬಿಸಾಡಿ ಓಡಿ ಬರ್ತಿದ್ರು. ಕಸ ಗುಡಿಸ್ತಾ ಇದ್ದವರು ಪೊರಕೆಯನ್ನಲ್ಲೇ ಎಸೆದು ಬರ್ತಿದ್ರು. ಯಾವ ಅವಸ್ಥೆಯಲ್ಲಿದ್ದರು ಕೃಷ್ಣನ ಆ ಕೊಳಲಿನ ಸದ್ದು ಕೇಳಿದ ತಕ್ಷಣವೇ ಓಡಿ ಬಂದು ಶ್ರೀಕೃಷ್ಣನ ಆ ದರ್ಶನವನ್ನು ಪಡಿತಾ ಇದ್ದರು. ಅವನ ಜೊತೆಗೆ ನರ್ತಿಸ್ತಾ ಇದ್ದರು, ಅವನ ಜೊತೆಗೆ ಹಾಡ್ತಾ ಇದ್ದರು. ಅವನ ಆ ಪ್ರೀತಿಯ ಆ ಒಂದು ದೊಡ್ಡ ಪ್ರವಾಹದಲ್ಲಿ ಅವರು ಮುಳುಗಿ ಹೋಗ್ತಿದ್ರು. ಅಷ್ಟು ಅದ್ಭುತವಾಗಿತ್ತಂತೆ. ದಿವ್ಯ ಪ್ರೇಮ ಅಂದರೆ ಹಾಗೆ ಅತ್ಯಂತ ರಭಸಪೂರ್ಣವಾಗಿ ಉಕ್ಕಿ ಬರ್ತಾ ಇರುವ ಯಮುನಾ ನದಿಯ ಆ ಪ್ರವಾಹದ ಹಾಗೆ. ಅಂಥ ಒಂದು ದಿವ್ಯ ಪ್ರೇಮದ ಕಥೆಯನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ವ್ಯಾಕುಲತೆ ಅಂದರೆ ಅದು. ಗೋಪಿಯರಲ್ಲಿ ಅದನ್ನು ಕಾಣ್ತೇವೆ. ಅವರಿಗೆ ಬೇರೇನೂ ಬೇಕಾಗಿರಲಿಲ್ಲ. ಮನೆ, ಧನ, ಕನಕ, ತಮ್ಮ ಮಾನ, ಲಜ್ಜೆ ಎಲ್ಲವನ್ನು ಕೂಡ ಕಿತ್ತೊಗೆದು ಭಗವಂತನಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಆದ ಕಾರಣ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ಈ ಜೀವನದ ಒಂದು ಘಟನೆ ಬಹಳ ವಿಶೇಷವಾದದ್ದು. ವ್ಯಾಕುಲತೆಯನ್ನು ನಾವು ಮನಸ್ಸಿನಲ್ಲಿ ಭಾವಿಸಿಕೊಳ್ಳುವಾಗ ಈ ಕೃಷ್ಣನ ಆ ದಿವ್ಯ ಪ್ರೇಮದ ಕಥೆಯನ್ನು ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕತೆ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಯಥಾ ವ್ರಜಗೋಪಿಕಾನಾಂ ಅಂತ. ವ್ರಜ ಅಂತ ಅಂದರೆ ಬೃಂದಾವನದ ಆ ಗೋಪಿಕಾ ಸ್ತ್ರೀಯರ, ಗೋವಳ ಸ್ತ್ರೀಯರ ದಿವ್ಯ ಪ್ರೇಮ ಹೇಗಿತ್ತು, ಅದೇ ರೀತಿಯಲ್ಲಿ ಈ ಭಕ್ತಿ ಎನ್ನುವುದು ಭಾವಪೂರ್ಣವಾದ, ಭಾವಭರಿತವಾದ, ಪ್ರಪಂಚದ ಪ್ರತಿಯೊಂದನ್ನು ಕೂಡ ಮರೆಸಿಬಿಡುವಂಥ ಆ ದಿವ್ಯ ಪ್ರೇಮದಲ್ಲಿ ಕರಗಿ ಹೋಗುವಂಥದ್ದು. ಅಂಥ ಪರಮ ವ್ಯಾಕುಲತೆಯನ್ನು ಯಾರು ಹೊಂದುತ್ತಾರೋ ಅವರೇ ಧನ್ಯರು. ಶ್ರೀರಾಮಕೃಷ್ಣರು ಹೇಳ್ತಾರೆ, ವ್ಯಾಕುಲತೆಯನ್ನು ನಾವು ಮನಸ್ಸಿನಲ್ಲಿ ಭಾವಿಸಿಕೊಂಡಾಗ ಅದು ತೀವ್ರತೆಯಾಗ್ತದೆ. ತೀವ್ರತೆ ಎನ್ನುವುದು ಭಕ್ತಿಯ ಏಕಾಗ್ರತೆಯನ್ನು ಹೊಂದುತ್ತದೆ. ಮನಸ್ಸು ಒಂದೇ ವಿಷಯವನ್ನು ಕುರಿತು ಚಿಂತಿಸುವುದೇ ಏಕಾಗ್ರತೆ. ವ್ಯಾಕುಲತೆಯನ್ನು ಹೊಂದಿದಾಗ ಏಕಾಗ್ರತೆ ಸಹಜವಾಗಿ ತಾನಾಗಿ ಉಂಟಾಗ್ತದೆ. ಅದರಿಂದ ಅವನಿಗೆ ಭಗವಂತನ ದರ್ಶನವಾಗುತ್ತದೆ. ಇಂಥ ಒಂದು ವ್ಯಾಕುಲತೆಯನ್ನು ನಾವು ಹೊಂದುವುದಕ್ಕೆ ಜೀವನದಲ್ಲಿ ಯಾವ ಸ್ತರದಲ್ಲಿದ್ದರೂ ಸರಿ ನಾವು ಪ್ರಯತ್ನಿಸಬಹುದು. ಚಿಕ್ಕ ಮಕ್ಕಳ ಕಥೆ ಈಗಲೇ ಹೇಳಿದೆ. ಶುದ್ಧ ಮನಸ್ಸು, ಸರಳವಾದ ಮನಸ್ಸು, ಅಂಥವರಿಗೆ ವ್ಯಾಕುಲ ಉದಯವಾಯಿತು ಅಂತಂದರೆ ಅವರ ಜೀವನ ಪರ್ಯಂತ ಅವರು ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಭಗವಂತನನ್ನು ಬೇಗನೆ ಅವರು ಸೇರುವುದಕ್ಕೆ ಸಾಧ್ಯವಾಗ್ತದೆ. ಚಿಕ್ಕ ಮಕ್ಕಳಷ್ಟೇ ಅಲ್ಲ, ಯುವಕರಾದರೂ ಕೂಡ ದೇಹ, ಮನಸ್ಸು ಎಲ್ಲವೂ ಕೂಡ ಶಕ್ತಿಯುತವಾಗಿರ್ತದೆ. ಅತ್ಯಂತ ಉತ್ಸಾಹ ಇರ್ತದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯು ಅವರಲ್ಲಿರ್ತದೆ. ಹಾಗಾಗಿ ಯುವಕರಿಗೂ ಕೂಡ ಈ ಸಾಧನೆಯನ್ನು ಮಾಡುವುದಕ್ಕೆ ಅತ್ಯಂತ ಒಳ್ಳೆಯ ಅವಕಾಶ ಇರ್ತದೆ. ಇನ್ನು ಸಂಸಾರಸ್ಥರಿಗೆ
ಅವರದ್ದೇ ಆದಂಥ ಚೌಕಟ್ಟಿನ ಒಳಗೆ ಎಲ್ಲವನ್ನೂ ಕೂಡ ಮಾಡಿಕೊಂಡು ಹೋಗುವುದಕ್ಕೆ ಒಂದು ನಿಯಮಾವಳಿ, ಶಿಸ್ತು ಪ್ರತಿಯೊಂದೂ ಇರ್ತದೆ. ಆದರೆ ಅಷ್ಟೇ ಅಲ್ಲ, ಅವರದ್ದೇ ಆದ ರೀತಿಯ ರಕ್ಷಣೆಯೂ ಇರ್ತದೆ. ಕೋಟೆ ಒಳಗೆ ಇದ್ದುಕೊಂಡು ಯುದ್ಧ ಮಾಡುವ ಹಾಗೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಬಟ್ಟ ಬಯಲಿನಲ್ಲಿ ಯುದ್ಧ ಮಾಡುವುದಂದರೆ ಶತ್ರು ಎಲ್ಲಿಂದ ನುಗ್ಗುತ್ತಾನೆ ಹೇಳೋದು ಕಷ್ಟ, ಬಹಳ ಕಠಿಣವಾದ ರೀತಿಯ ಯುದ್ಧ ಅದು. ಆದರೆ ಕೋಟೆಯ ಒಳಗೆ ಯುದ್ಧ ಮಾಡುವಾಗ ಕೋಟೆಯ ಮೂಲೆ ಮೂಲೆಯಲ್ಲಿ ಏನಿರ್ತದೆ ಪ್ರತಿಯೊಂದೂ ಗೊತ್ತಿರ್ತದೆ. ಶತ್ರು ನುಗ್ಗಿದರೆ ಎಲ್ಲಿ ಬೇಕಾದರೂ ಅವನನ್ನು ಬಡ್ದು ಹಾಕಿ ಕೊಲ್ಲಬಹುದು. ಅದೇ ರೀತಿಯಲ್ಲಿ ಕೌಟುಂಬಿಕವಾದ ಒಂದು ಚೌಕಟ್ಟಿನ ಒಳಗೆ ಇದ್ದುಕೊಂಡು ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಅವರದ್ದೇ ಆದ ಅನುಕೂಲತೆಗಳಿವೆ. ಅದನ್ನು ಭಗವಂತನ ಭಕ್ತಿಗೋಸ್ಕರ, ಸಾಧನೆಗೋಸ್ಕರ ಬಳಸ್ಕೊಳ್ಳಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಿದ್ರು. ಹೀಗೆ ಸಂಸಾರಿಗಳಿಗೆ ಅವರದ್ದೇ ಆದ ತೊಂದರೆಗಳು ಇದೆ, ಅದರ ಜೊತೆಗೆ ಅನುಕೂಲತೆಗಳು ಇವೆ. ಇವುಗಳ ಮಧ್ಯೆ ಸಾಧನೆ ಮಾಡಬಹುದು. ವಯಸ್ಸಾದವರಿಗೆ ಅಥವಾ ಬೇರೆ ಬೇರೆ ಸ್ತರದಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಇರುವಂಥವರಿಗೆ ಎಲ್ಲರಿಗೂ ಕೂಡ ಈ ರೀತಿಯ ವ್ಯಾಕುಲತೆಯನ್ನು ಬೆಳೆಸ್ಕೊಳ್ಬಹುದು. ಏಕೆಂದರೆ ಪ್ರಧಾನವಾಗಿ ವ್ಯಾಕುಲತೆ ಎನ್ನುವುದು ನಮ್ಮ ಅಂತರಂಗದ ವಿಷಯ. ನಮ್ಮ ಅಂತರಂಗದಲ್ಲಿ ವಂಚನೆ ಮಾಡದೆ ಸರಳವಾದ ರೀತಿಯಲ್ಲಿ ಅತ್ಯಂತ ತೀವ್ರ ವ್ಯಾಕುಲತೆಯನ್ನು ಹೊಂದಿದರೆ ಭಗವಂತನ ಭಕ್ತಿಯನ್ನು ಸರಳವಾದ ರೀತಿಯಲ್ಲಿಯೂ, ಸೂಕ್ತವಾದ ರೀತಿಯಲ್ಲೂ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲೂ ನಾವು ಆಚರಿಸುವುದಕ್ಕೆ ಸಾಧ್ಯ ಉಂಟು. ಹೀಗೆ ವ್ಯಾಕುಲತೆ ಎನ್ನುವುದು ಭಗವಂತನ ಜೊತೆಗೆ ನೇರವಾಗಿ ನಮ್ಮ ಸಂಬಂಧವನ್ನು ಕಲ್ಪಿಸುವಂಥ ಒಂದು ವಿಧಾನ. ಇಲ್ಲಿ ಬೇರೆ ಯಾವ ಮುಚ್ಚುಮರೆ ಬೇಡ, ಬೇರೆ ಮಾಧ್ಯಮ ಬೇಡ, ನೇರ ಭಗವಂತನಲ್ಲಿ ಮಾತನಾಡುವುದು, ನಮ್ಮ ಎಲ್ಲ ಕಷ್ಟ ಸುಖವನ್ನು ಹೇಳಿಕೊಳ್ಳುವುದು, ಅವನ ದರ್ಶನಕ್ಕೋಸ್ಕರ ಎಷ್ಟೆಷ್ಟು ಸಾಧ್ಯವಾಗುತ್ತದೆಯೋ, ಎಷ್ಟೆಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಕೂಡ ಹಂಬಲಿಸುವುದು. ಈ ಭಾವನೆಯನ್ನು ನಾವೇ ವಿಜೃಂಭಿಸಿಕೊಳ್ಳುವುದಕ್ಕೆ, ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಅದರ ಲಾಭವನ್ನು ಪಡೆದಿದ್ದಾರೆ, ಆಧ್ಯಾತ್ಮಿಕ ಲಾಭವನ್ನು ಪಡೆದಿದ್ದಾರೆ. ಹಾಗಾಗಿ ಇಂಥ ವ್ಯಾಕುಲತೆ ಸಾಧಕರ ಜೀವನದಲ್ಲಿ ಬಹಳ ಮುಖ್ಯವಾಗ್ತದೆ. ಅದನ್ನು ಸಾಧಕರು ಪಡ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣರ ಆ ಮಾರ್ಗದರ್ಶನದಲ್ಲಿ ನಾವು ಅರಿತುಕೊಳ್ಳೋಣ. ಇದು ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯುವುದಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಲಿ. ಭಗವಂತನ ಸಾಧು ಸಂತರಗಳ ಎಲ್ಲರ ಆ ಒಂದು ಕೃಪೆ ನಮ್ಮನ್ನು ಮುನ್ನಡೆಸಲಿ ಅಂತ ಪ್ರಾರ್ಥಿಸ್ತಾ ಈ ವ್ಯಾಕುಲತೆಯನ್ನು ಕುರಿತ ಈ ಒಂದು ಪ್ರವಚನವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಜೈ ರಾಮಕೃಷ್ಣ.